ಇತಿಹಾಸ ಪ್ರಸಿದ್ಧ ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಚೂಡಸಂದ್ರ ಗ್ರಾಮದಲ್ಲಿ ಯುವ ನಾಯಕರಾದ ಚೂಡಸಂದ್ರ ರಘುನಾಥ್ ಹಾಗೂ ಚೂಡಸಂದ್ರ ಮದನ್ ಮತ್ತು ಮಧುಸೂದನ್ ಹಾಗೂ ಮೋಹನ್ ದಾಸ್ ಹಾಗೂ ಸತೀಶ್ ಮತ್ತು ಹರೀಶ್ ಕುಮಾರ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ರಸಮಂಜರಿ ಕಾರ್ಯಕ್ರಮ. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಗಣ್ಯರು ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಚೂಡಸಂದ್ರ ವಕೀಲರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಹಾಗೆಯೇ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ. ಶಿವಣ್ಣ, ಕೇಂದ್ರ ಮಾಜಿ ಸಚಿವರಾದ ಎ. ನಾರಾಯಣಸ್ವಾಮಿರವರು, ಕಾಂಗ್ರೆಸ್ ಪಕ್ಷದ ಯುವ ನಾಯಕರುಗಳಾದ ಉಸ್ಕೂರು ಮಧುರಪ್ಪ, ಸರ್ಜಾಪುರ ಸದ್ದಾಂ, ಸರ್ಜಾಪುರ ಶ್ರೀನಿವಾಸ್, ಹಿರಿಯರಾದ ಬೊಮ್ಮಸಂದ್ರ ಲಿಂಗಣ್ಣ, ಬಿಜೆಪಿ ಪಕ್ಷದ ಯುವ ನಾಯಕರಾದ ವೆಂಕಟೇಶ್ ಗುರು, ಮುಖಂಡರಾದ ಬನಹಳ್ಳಿ ಅಭಿ, ಚಂದಾಪುರ ಸರ್ಕಲ್ ವೆಂಕಿ, ರಾಯಸಂದ್ರ ಗೋವಿಂದರಾಜ್, ರಾಯಸಂದ್ರ ವೆಂಕಟೇಶ್ ಹಾಗೂ ಗಣ್ಯರು, ಗ್ರಾಮಸ್ಥರು ಭಾಗವಹಿಸಿದ್ರು. ಎಲ್ಲರೂ ವಂದಿಸ್ತಾ ಇವತ್ತು ಜಾತ್ರೆಯ ಪ್ರಯುಕ್ತ ರಘುವರು ಮತ್ತು ಮದನಣ್ಣವರು, ಆಮೇಲೆ ಮಧು ಅವರು, ಅನೇಕರು ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಟ್ಟುಗೂಡಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈಗಲೇ ಎಲ್ಲರೂ ರಾಜಕೀಯ ಬಂದಾಗ ರಾಜಕೀಯ ಮಾಡ್ಕೊಳ್ರಿ, ಊರಬ್ಬ ಬೇರೆ ಕಾರ್ಯಕ್ರಮ ಇದ್ದಾಗ ಎಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ ಇಷ್ಟು ಹೇಳಿದ ಅವಕಾಶ ಮಾಡಿಕೊಡ್ರೆ ಎಲ್ಲರೂ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಂದು ಮಧುರಮ್ಮ ಜಾತ್ರೆ ಪ್ರಯುಕ್ತ ನಮ್ಮ ಚೂಡಸಂದ್ರ ಗ್ರಾಮದಲ್ಲಿ ಮನರಂಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಏನು ಇತಿಹಾಸ ಪ್ರಸಿದ್ಧವಾದಂಥ ಮಧುರಮ್ಮ ಜಾತ್ರೆ ಇವತ್ತು ನಮ್ಮ ಆನೇಕಲ್ ತಾಲೂಕು ಉಸ್ಕೂರಿನಲ್ಲಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಮಧುರಮ್ಮ ಆಶೀರ್ವಾದ ಎಲ್ರಿಗೂ ಇರಲಿ, ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ಸುಭಿಕ್ಷವಾಗಿರಲಿ, ಮಳೆ ಗಾಳಿ ನೀರು ಬೆಳಕು ಎಲ್ಲ ಸಿಗಲಿ ಅಂತ ಹೇಳ್ತಾ ಆ ಮಧುರಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಈಗಾಗಲೇ ಏನು ನೀವೆಲ್ಲ ಕಾಯ್ತಾ ಇದ್ದೀರಾ ಮನರಂಜನೆ ಕಾರ್ಯಕ್ರಮ ನೋಡೋದಕ್ಕೆ, ತುಂಬಾನೇ ಜನ ಮಾತಾಡೋರಿದ್ದಾರೆ. ಹಾಗಾಗಿ ಕ್ಷಮಿಸ್ಬೇಕು, ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಮಧುರಮ್ಮ. ಒಂದು ಊರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ಒಗ್ಗಟ್ಟು ಇರಬೇಕಾಗುತ್ತೆ. ಆ ಒಗ್ಗಟ್ಟು ಇರಬೇಕಾದ್ರೆ ಎರಡು ವಿಚಾರನ ಹೊರಗಡೆ ಇಡಬೇಕು, ಒಂದು ಜಾತಿ, ಮತ್ತೊಂದು ರಾಜಕೀಯ. ಆಗಲೇ ಹೇಳಿದ್ರು ಅವರು. ಹಾಗೆ ಇವೆರಡೂ ಹೊರಗಡೆ ಇಟ್ಟರೆ ಏನೇ ಬೇಕಾದರೂ ಊರುಗಳಲ್ಲಿ ಉತ್ತಮವಾದ ಒಂದು ಕೆಲಸಗಳಲ್ಲಿ ಮಾಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಯಶಸ್ವಿಗೊಳಿಸ್ಬೋದು. ಆಗ ಈಗ ನಡೆದಿರ್ತಕ್ಕಂಥ ಎಲ್ರಿಗೂ ಮಧುರಮ್ಮ ಜಾತ್ರೆಯ ಪ್ರಯುಕ್ತ ಶುಭಾಶಯಗಳನ್ನು ಕೊಡ್ತಾ ನನಗೆ ಒಂದೆರಡು ಮಾತುಗಳ ಅವಕಾಶ ಕೊಡುತ್ತೆ. ಎಲ್ರಿಗೂ ವಂದಿಸ್ತಾನೆ. ಮೊದಲನೇದಾಗಿ ಎಲ್ರಿಗೂ ಊರಿನ ಜನರಿಗೆ ನಮಸ್ಕಾರ, ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಹಾಗೆ ಈ ತಾಲೂಕಿನ ಅಭಿವೃದ್ಧಿ ಅಧಿಕಾರಿಯಾದಂಥ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ಮುಂದಿನ ದಿನಗಳಲ್ಲಿ ಒಂದು ಸಚಿವರು ಆಗ್ತಾರೆ.
ಇನ್ನು ಈ ಊರಿಗೆ ಇನ್ನೂ ಒಂದು ಅಭಿವೃದ್ಧಿ ಮಾಡೋಕ್ಕೆ ಅವರ ಶಕ್ತಿ ಇದೆ. ಆ ಮಧುರಮ್ಮ ತಾಯಿ ಆಶೀರ್ವಾದ ನಮ್ಮ ಸದಾಕಾಲ ನಮ್ಮ ಶಿವಣ್ಣವ್ರ ಮೇಲೆ ಇರಲಿ. ಮುಂದಿನ ಒಂದು ದಿನಗಳಲ್ಲಿ ಸಚಿವರಾಗಿನಂತ ದೇವಿ ಇಲ್ಲಿ ಆಶಿಸ್ತಾ ಆಗ ಏನು ಈ ಮಧುರಮ್ಮ ಜಾತ್ರೆಗೆ ನಮ್ಮನ್ನು ವೇದಿಕೆ ಮೇಲೆ ಆಹ್ವಾನ ಕೊಟ್ಟಿರುವಂಥ ಏನಲ್ಲ ನಮ್ಮ ರಘು, ನಮ್ಮ ಮದನಣ್ಣವರು, ಅವರ ಎಲ್ಲ ಅವ್ರ ತಂಡದವರಿಗೂ ನಾನು ವಂದಿಸ್ತಾ ಮತ್ತೊಮ್ಮೆ ಮಧುರಮ್ಮ ಜಾತ್ರೆಯ ಶುಭಾಶಯಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ರಘು, ಮದನ್, ಮಧು, ಎಲ್ಲ ನಮ್ಮ ಮೋಹನ್, ಸತೀಶ್, ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರುಗಳೇ, ಏನು ಇವತ್ತು ನಾವಿಲ್ಲಿ ಒಂದು ರಸಮಂಜರಿ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡೋರೆಲ್ಲ ಸೇರಿದ್ದೀರಿ. ಈ ಸಂದರ್ಭದಲ್ಲಿ ನಮಗೆಲ್ಲ ವೇದಿಕೆ ಮೇಲೆ ಕರೆದು ಭಾಷಣ ಮಾಡಿ ಅಂತ ನಮಗೆ ಬೈ ಕೊಟ್ಟಿದ್ದಾರೆ. ಇದು ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಯಾಕೆ ಅಂತಂದರೆ ಇದು ರಸಮಂಜರಿ. ನೀವೆಲ್ಲ ಅವರೇನೋ ಡ್ಯಾನ್ಸರ್ಗಳೆಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ, ಆ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ, ಹಾಡುಗಳು ಹೇಳ್ತಿದ್ದಾರೆ, ಅದನ್ನೆಲ್ಲ ಸವಿಯ ಒಂದು ಕಾರ್ಯಕ್ರಮ. ಸೊ ಈ ಸಂದರ್ಭದಲ್ಲಿ ಭಾಷಣ ಮಾಡಿದ್ರೆ ನಿಮಗೆಲ್ಲ ಏನಾದರೂ ತಲೆಗೆ ಹೋಗಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಶುಭಾಶಯಗಳನ್ನ ಅಷ್ಟೇ ಕೋರೋದಕ್ಕೆ ಬಯಸ್ತೇವೆ. ಎಲ್ರಿಗೂ ಈ ಒಂದು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ದೇವಿ ಮಧುರಮ್ಮ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಈ ಗ್ರಾಮವನ್ನು ಸುಖಿಸುವಾಗಿರಲಿ ಮತ್ತು ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆ ಬಂದು ನಮ್ಮ ತಾಲೂಕನ್ನು ನಮ್ಮ ನಾಡನ್ನು ಸುಭಿಕ್ಷವಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ 3 ಬಾರಿ ಹ್ಯಾಟ್ರಿಕ್ ಹೀರೋ ಅಂತಾನೆ ಕರಿಬೇಕು ನಮ್ಮ ಬಿ ಶಿವಣ್ಣನವರು. ಅನಾದಿ ಕಾಲದಿಂದ ಅದಕ್ಕೆ ಎಷ್ಟು ವರ್ಷ ಇದೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅಷ್ಟು ವರ್ಷಗಳಿಂದಲೂ ಕೂಡ ಸ್ಕೂಲ್ಗೆ ಸೀಮಿತವಾಗಿರ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಮಧುರಮ್ಮ ಜಾತ್ರಾ ಮಹೋತ್ಸವ ಅಲ್ಲ. ಸುಮಾರು ಇತಿಹಾಸ ಇರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಈ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಒಂದು 25-30 ಗ್ರಾಮಗಳು ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾರೆ. ಅಂಥ ಒಂದು ಜಾತ್ರಾ ಮಹೋತ್ಸವವನ್ನು ನಮ್ಮ ಚೂಡಸಂದ್ರ ಗ್ರಾಮದಲ್ಲೂ ಕೂಡ ಮಧುರಮ್ಮನ ಊರಬ್ಬ ಮತ್ತು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಗ್ರಾಮದ ಎಲ್ಲರೂ ಕೂಡ ಈ ಒಗ್ಗಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ವಾದ್ಯಗೋಷ್ಠಿ ಕೂಡ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅವರನ್ನು ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಕಡೆಯವರೆಗೂ ಭಾಗವಹಿಸಿ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಮಧುರಮ್ಮ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹುಶಃ ಚಂದಾಪುರದಿಂದ ಚೂಡಸಂದ್ರವರೆಗೂ ಸುಮಾರು ಹಳ್ಳಿಗಳಲ್ಲಿ ದೇವಿಯ ಆರಾಧನೆ ಮಾಡಿ ದೇವಿಯ ದರ್ಶನ ಭಾಗ್ಯ ಆಗ್ಬೇಕಂತೇಳಿ ಪ್ರತಿ ಮನೆಯಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ದಶಕಗಳಿಂದ ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾರೆ. ಇತಿಹಾಸ ಪ್ರಸಿದ್ಧವಾದಂತಹ ಮಧುರಮ್ಮ ಜಾತ್ರೆ ಉಸ್ಕೂರಲ್ಲಿ ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಈ ಗಡಿ ಭಾಗದ ಜನತೆ ಬಂದು, ವಿಶೇಷವಾಗಿ ಬೆಂಗಳೂರಿನ ಜನತೆ ಈ ಹಬ್ಬದ ಆಚರಣೆಗೆ ಉಸ್ಕೂರು ಗ್ರಾಮಕ್ಕೆ ಬಂದು 4-5 ದಿನಗಳ ಕಾಲ ನೆಲೆಸ್ತಾ ಇದ್ದಾರೆ. ಆ ಹೊರಗಡೆಯಿಂದ ಬಂದಂಥ ಜನತೆಗೆ 50 ವರ್ಷಗಳಿಂದ ಸಹ ಸಹಕಾರವನ್ನು, ಆಶೀರ್ವಾದವನ್ನು, ಯಾವುದೇ ಸಮಸ್ಯೆ ಇಲ್ಲದೆ ದೇವಿಯ ದರ್ಶನ ಭಾಗ್ಯ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಭಾಗದ ಜನತೆ ಮೇಲೆ ಅನೇಕರು ಆನೆಕಲ್ಲು ಮತ್ತೊಂದು ಶಾಂತಿಗೆ ಮತ್ತೊಂದು ಪ್ರತಿರೂಪ ಅಂತೇಳಿ ಇಡೀ ಜನ ಮಾತಾಡ್ತಾರೆ. ಇವತ್ತು ಚೂಡಸಂದ್ರದಲ್ಲಿ ಈ ಕಾರ್ಯಕ್ರಮ, ಈ ವಾದ್ಯಗೋಷ್ಠಿಯನ್ನು ನಡೆಸ್ಕೊಟ್ಟಂತ ಈ ಭಾಗದ ನಮ್ಮ ನಾಯಕರುಗಳು ಅನೇಕ ಭಾಷಿಕರು ಇಲ್ಲಿ ಬಂದು ನೆಲೆಸಿರ್ತಾರೆ, ಅನೇಕ ರಾಜ್ಯಗಳಿಂದ ಬಂದು ನೆಲೆಸಿದ್ದಾರೆ. ಇವಿಗೆ ರಸದೌತಣ ಅನ್ನೋದಕ್ಕಿಂತ ಸಾಮೂಹಿಕವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು. ರಾಜ್ಯದಿಂದ ಹೊರ ರಾಜ್ಯಗಳು ಬಂದಿದ್ದ ಜನತೆಗೆ ಹಬ್ಬದ ಪರಿಚಯವನ್ನು ಮಾಡಿಕೊಡ್ಬೇಕು, ವಾದ್ಯಗೋಷ್ಠಿಯನ್ನು ನೀಡಬೇಕಂತೇಳಿ ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿ ಈ ಭಾಗದ ಶಾಸಕರನ್ನು, ಈ ಭಾಗದ ನಾಯಕರನ್ನು, ಸ್ಥಳೀಯ ನಾಯಕರನ್ನು ಕರೆಸಿ ಈ ವಾದ್ಯಗೋಷ್ಠಿಯನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯರಿಗೆ,
ನಮ್ಮ ಗುರು ಅವರಿಗೆ ಮತ್ತು ನಮ್ಮ ಮದನ್ ಅವರಿಗೆ, ಸತೀಶ್ ಅವರಿಗೆ, ರಘು ಅವ್ರಿಗೆ ಎಲ್ಲರಿಗೂ ವಿಶೇಷವಾಗಿ ನಮ್ಮ ಮುನ್ರಾಜ್ ಅವರು, ಆನಂದ್ ಅವರು ಎಲ್ಲರೂ ಇಷ್ಟು ಜನ ಯುವಕರು ನಿಮಗೆ ಆತಿಥ್ಯವನ್ನು ನೀಡ್ತಾ ಇದ್ದಾರೆ. ಆತಿಥ್ಯವನ್ನು ನೀಡಿ ಸೌಹಾರ್ದತೆಯನ್ನು ತೋರಿಸ್ತಾ ಇರ್ತಕ್ಕಂಥ, ಸೋದರತ್ವವನ್ನು ತೋರಿಸ್ತಾ ಇರ್ತಕ್ಕಂಥ, ತಾಯಿಯ ಹೃದಯ ಹೊಂದಿರ್ತಕ್ಕಂಥ ಎಲ್ಲ ಇದು ಇದೇ ರೀತಿ 365 ದಿನ ಈ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಆಶೀರ್ವಾದ, ರಕ್ಷಣೆಯನ್ನು ನೀಡಿ ಅವರ ಬೆಳವಣಿಗೆಗೆ ಪೂರಕವಾಗಿ ಕೆಲಸವನ್ನು ಮಾಡಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇವತ್ತು ನಮ್ಮ ಚೂಡಸಂದ್ರ ಗ್ರಾಮದಲ್ಲಿ ಮುದ್ದೂರಮ್ಮನ ಜಾತ್ರೆ ಪ್ರಯುಕ್ತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಇದಕ್ಕಾಗಿ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಹಾಗೂ ನಮ್ಮ SC ST ಅಧ್ಯಕ್ಷರಾದಂಥ ಮುದ್ದೂರಪ್ಪನವರು ಹಾಗೂ ನಮ್ಮ ಸದ್ದಾಮ್ರವರು ಮತ್ತೆ ಶ್ರೀನಿವಾಸರವರು ಮತ್ತೆ ನಮ್ಮ ಲಿಂಗಣ್ಣರವರು ಮತ್ತೆ ನಮ್ಮ ಕೇಂದ್ರದ ಮಾಜಿ ಸಚಿವರಾದಂಥ ಎ ನಾರಾಯಣಸ್ವಾಮಿ ಅವರು, ಈ ಭಾಗದ ಮುಖಂಡರಾದಂಥ ಅಶೋಕ್ ರೆಡ್ಡಿ ಅವರು, ಇನ್ನೂ ಅನೇಕ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳೆಲ್ಲನೂ ಬಂದಿದ್ರು. ತುಂಬಾನೇ ವಿಭಿನ್ನ ರೀತಿಯಲ್ಲಿ ಎಲ್ಲ ಊರಿನ ಮುಖಂಡರು, ಯುವಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಹಾಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಉಸ್ಕೂರು ಜಾತ್ರಾ ಮಹೋತ್ಸವವಾಗಿ ಚೂಡಸಂದ್ರ ಗ್ರಾಮದಲ್ಲಿ ಊರಹಬ್ಬ
ಮಾಡಿದ್ವಿ. ಎಲ್ಲ ಊರಿನ ಜನರು ಸೇರಿ ಇವತ್ತು ಆರ್ಕೆಸ್ಟ್ರಾ ಮುಖಾಂತರ ಮನರಂಜನೆಯನ್ನು ಇಟ್ಕೊಂಡಿದ್ವಿ. ಇದಕ್ಕೆ ನಮ್ಮ ಮುಂದಿನ ಸಚಿವರು ಆಗೋಂಗೆ ಇದ್ದಾರೆ. ಇವಾಗ ನಮ್ಮ ಬಿ ಶಿವಣ್ಣನವರು ಈ ಮಧುರಮ್ಮ ದೇವಿ ಅವರಿಗೆ ಸಚಿವರಾಗೋ ಆಶೀರ್ವಾದ ಮಾಡಲಿ ಅಂತ ನಾವು ಊರಿನ ಪರವಾಗಿ ಎಲ್ಲರೂ ಕೇಳ್ಕೊಳ್ತೀವಿ. ನಮ್ಮ ಅವರ ಜೊತೆಯಾಗಿ ಸದ್ದಾಮಣ್ಣವರು, ಮಧುರಣ್ಣವರು, ಮತ್ತೆ ಕಟಿಂಗ್ ಮಾಜಿ ಅಧ್ಯಕ್ಷರಾದ ಕಟಿಂಗ್ ಶ್ರೀನಿವಾಸ್ ಅವರು, ನಮ್ಮ ಮುಖಂಡರಾದ ಲಿಂಗಣ್ಣವರು, ಅಶೋಕ್ ರೆಡ್ಡಿರವರು, ಅದೇ ರೀತಿ ಎಲ್ಲ ಗ್ರಾಮದ ಮುಖಂಡರು ಸೇರಿ ಇವತ್ತು ಮನರಂಜನೆಯನ್ನು ಆಯೋಜಿಸಿದ್ವಿ. ಚೆನ್ನಾಗಿ ನಡೆದಿದೆ. ಮತ್ತೊಮ್ಮೆ ಮಧುರಮ್ಮ ಜಾತ್ರಾ ಮಹೋತ್ಸವ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಸಾಹೇಬರು CM ಆಗ್ಲಿ ಅಂತ ಮಧುರಮ್ಮ ದೇವಿಯನ್ನ ಕೇಳ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಡಿ.ಕೆ. ಸುರೇಶ್ ಅವರು ಇದೇ ಭಾಗದಲ್ಲಿ ಸಂಸದರಾಗಬೇಕು, ನಮ್ಮ ಬಿ ಶಿವಣ್ಣವರು ಸಚಿವರಾಗಬೇಕಂತ ಕೇಳ್ಕೊಳ್ತೀನಿ.